ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಸೋಯಾ ಚಂಕ್ಸಿಂದ ನಾವು ಇವತ್ತು ಸೋಯಾ ಚಂಕ್ಸ್ ಪಲಾವ್ ಮಾಡೋಣ. ಆ್ಯಕ್ಚುಲಿ ಇದು ವೆರಿ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಹೈ ಪ್ರೋಟೀನ್ ಡಿಶ್ ಇದು. ಇವಾಗ ನಾವು ಇದನ್ನು ಮಾಡಲಿಕ್ಕೆ ಅಂತ ಫಸ್ಟಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟಿಗೆ ನಾನು ಇಲ್ಲಿ ಬಿಸಿನೀರಲ್ಲಿ ಸೋಯಾ ಚಂಕ್ಸ್ನೆಲ್ಲನೂ ಒಂದು 10 ನಿಮಿಷ ನೆನೆ ಹಾಕಿ ಇಟ್ಟಿದ್ದೆ. ಇದು ನೆನೆ ಹಾಕಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ. ಮತ್ತು ಇಲ್ಲಿ ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಮಸಾಲಾಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಯೆಲ್ಲೋ ಪೌಡರ್, ಗರಂ ಮಸಾಲ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕ್ಕ ಚಿಕ್ಕ ಆನಿಯನ್ನು ಕೂಡ ನಾನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಪೈಸಸ್ಗಳು ಏನೇನಿದೆ ಅದನ್ನೆಲ್ಲ ನಾನು ತೊಗೊಂಡಿದ್ದೀನಿ. ಇದು ರುಬ್ಲಿಕ್ಕೆ ಅಂತ ಹೇಳಿ ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ ಇವು ಮೂರನ್ನಷ್ಟೇ ನಾನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಕುಕ್ಕರ್ ಕ್ಲೀನಾಗಿ ಆಯಿಲೆಲ್ಲ ಕಾದ್ಮೇಲೆ ನಾವೇನು ತೊಗೊಂಡಿದ್ವಲ್ಲ ಸ್ಪೈಸಸ್ ಅದನ್ನೆಲ್ಲನೂ ಹಾಕಿ ನಾವು ಸ್ವಲ್ಪ ಹಾಗೆ ಫ್ರೈ ಮಾಡಿ, ಮತ್ತು ನಾವು ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಏನು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವು ಎಲ್ಲನೂ ಹಾಕಿ ಇವಾಗ ಅದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನಾವು ಬಾಡಿಸ್ಕೊಬೇಕಾಗತ್ತೆ ಕ್ಲೀನಾಗಿ. ಮತ್ತು ಈ ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಂಡಿದ್ದನ್ನಲ್ಲ ಅದನ್ನು ಕೂಡ ನಾನು ಇಲ್ಲಿ ಟೇಸ್ಟಿಗೆ ಅಂತ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ನಾನು ಇಲ್ಲಿ ಹಾಕಿ ಇವಾಗ ನಾನು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಫ್ರೈ ಆಗಿದೆ. ಸೊ ನಾವು ಇವಾಗ ಏನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಇತ್ತು ನೋಡಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಇದನ್ನು ಕೂಡ ನಾನು ಹಾಕ್ಕೊಂಡು ಅದು ಸ್ಮೆಲ್ ಬರೋವರೆಗೂ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಇಲ್ಲಿ ನಾವು ಏನು ಮಸಾಲ ಇಟ್ಕೊಂಡಿದ್ದೋ ನೋಡಿ, ಹಸಿಮೆಣ್ಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಯೆಲ್ಲೋ ಪೌಡರು, ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಸೋಯಾ ಚಂಕ್ಸ್ನ ನಾವು ಏನು ಇಟ್ಕೊಂಡಿದ್ವಲ್ಲ ವಾಶ್ ಮಾಡಿ, ಆ ಸೋಯಾ ಚಂಕ್ಸ್ನು ಕೂಡ ನಾನು ಇಲ್ಲೇ ಆಯಿಲ್ ಮತ್ತು ಆ ಮಸಾಲದ ಒಳಗಡೆ ಮಿಕ್ಸ್ ಮಾಡಿ ಕ್ಲೀನಾಗಿ ಅದನ್ನು ಕ್ಲೀನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಒಂದು 2 ನಿಮಿಷ 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ನಾವು. ಇವಾಗ ಇದು ಫ್ರೈ ಆಗಿದೆ. ಈ ಫ್ರೈ ಆಗಿರೋಂಥ ಟೈಮಲ್ಲಿ ನಾನು ಏನು ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಇತ್ತು ನೋಡಿ, ಆ ಟೊಮೆಟೊನೂ ಕೂಡ ನಾನು ಸೇರಿಸಿ ಇಲ್ಲಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಹೈ ಪ್ರೋಟೀನ್ ರೆಸಿಪಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇದೆಲ್ಲ ಆಗಿದೆ ನೋಡಿ. ಇವಾಗ ನಾನು ವಾಶ್ ಮಾಡಿ ಇಟ್ಕೊಂಡಿರೋಂತಹ ಅಕ್ಕಿನ ನಾನು ಇವಾಗ ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ ಮಸಾಲ ಏನೆಲ್ಲ ಇತ್ತು ನೋಡಿ ಸೋಯಾ ಚಂಕ್ಸ್ ಜೊತೆ ಅದ್ರ ಒಳಗಡೆ ಹಾಕಿ ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 1:2 ಅಲ್ಲಿ ನಾನು ಇವಾಗ ವಾಟರ್ನು ಕೂಡ ನಾನು ಸೇರಿಸ್ತೀನಿ ನೋಡಿ. ವಾಟರ್ನು ನಾವು ಸೇರಿಸಿ ಇವಾಗ ನೋಡಿ ನಾನು ವಾಟರ್ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ವಾಟರೆಲ್ಲ ಸೇರಿಸಿದಾದಮೇಲೆ ನಾನು ಸಾಲ್ಟ್ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇವಾಗ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಸ್ಪೂನು ತುಪ್ಪ ಮಿಕ್ಸ್ ಮಾಡಿ ನಾನು ಇವಾಗ ಕ್ಲೀನಾಗಿ ಅದನ್ನು ಒಂದು ಸರಿ ಮಿಕ್ಸ್ ಮಾಡ್ತೀನಿ. ಎಲ್ಲನೂ ಒಂದು ಸರಿ ಸೆಟ್ ಮಾಡಿದಾಗ ಮಿಕ್ಸ್ ಮಾಡ್ತೀನಿ. ಕೆಳಗಡೆಯಿಂದ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಎಲ್ಲವನ್ನು ಒಂದು ಸರಿ ಮಿಕ್ಸ್ ಮಾಡಿ ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ. ಕ್ಲೋಸ್ ಮಾಡಿ ನಮಗೆ ಈ ಕುಕ್ಕರ್ ನಮಗೆ 2 ವಿಷಲ್ ಬಂದರೆ ಸಾಕಾಗತ್ತೆ. 2 ವಿಷಲ್ ಬಂತಂದರೆ ರೈಸ್ ಆಗಿರುತ್ತೆ, ನಮಗೆ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. ಇವಾಗ ನನ್ನ ಕುಕ್ಕರ್ ಕೂಡ ಹಾರಿದೆ. ಇವಾಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಸೋಯಾ ಚಂಕ್ಸು ಕೂಡ ತುಂಬಾ ಸಾಫ್ಟಾಗಿ ಬಾಯ್ಲ್ ಆಗಿತ್ತು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.